ಹಾಯ್ ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಏನಿವತ್ತು ಛತ್ರಿ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಆ್ಯಕ್ಚುಲಿ ಹೊಲದ ಹತ್ರ ಬಂದಿದ್ದೀನಿ. ಯಾಕಪ್ಪ ಹೊಲದ ಹತ್ರ ಬಂದಿರೋದು ಅಂದರೆ, ಇನ್ನೇನು ಕಾಣಿಸ್ತಾ ಇರ್ಬೋದು, ಹೊಲ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇವತ್ತು ಆ್ಯಕ್ಚುಲಿ ಶುಂಠಿ ಹಾಕೋಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀವಿ. ಶುಂಠಿ ಹಾಕೋಕ್ಕೆ ನೆನ್ನೆಲ್ಲ ಬಂದು ಉಕ್ಕೆ ಹೊಡೆದು ಹೋಗಿದ್ದಾನೆ, ನಿಮ್ಗೆ ಅಲ್ಲಿ ಕಾಣಿಸ್ತಿರ್ಬೋದು ಅನಿಸುತ್ತೆ. ಸೊ ನೋಡೋಣ, ಇನ್ನು ಅಲ್ಲಿ ಹೋಗ್ಬೇಕೀಗ. ಲೋಕಿ ನೆನ್ನೆಲ್ಲ ಬಂದು ಉಕ್ಕೆ ಎಲ್ಲ ಹೊಡೆದು ಪೈಪೆಲ್ಲ ಜೋಡಿಸಿಟ್ಟು ಹೋಗಿದ್ದಾರೆ. ಬಿಸಿಲಿದೆ ಗಾಯ್ಸ್, ತುಂಬ ಅಂದರೆ ತುಂಬಾ ಬಿಸಿಲಿದೆ. ಸೊ ಬಿಸಿಲಲ್ಲಿ ಆ್ಯಕ್ಚುಲಿ ಹೋಗೋಕ್ಕೂ ಕಷ್ಟ. ತುಂಬ ಜನ ಅಂತ ಇರ್ತಾರೆ, ಅಯ್ಯೋ ಹಳ್ಳಿ ಹುಡುಗಿನ ಮದುವೆ ಆಗಿದ್ದಾಳೆ, ಏನು ಮಾಡ್ತಾರೆ ಏನು ಅಂತ. ಬಟ್ ಅವ್ರಿಗೇನು ಗೊತ್ತು, ಹಳ್ಳಿ ಹುಡುಗ ನೋಡ್ಕೊಳಂಗೆ ಯಾರು ನೋಡ್ಕೊಳಲ್ಲ ಅಂತ. ಇನ್ನು ಕೆಲವರು ಮಾತಾಡ್ತಾ ಇರ್ತಾರೆ ಸಿಟಿಲಿಂದ ಬಂದು. ಆ್ಯಕ್ಚುಲಿ ನಾನು ಮದುವೆ ಆಗಿ ಬಂದಿರೋದು ಸಿಟಿಯಿಂದ, ಬೆಂಗಳೂರಿಂದನೇ ಹಳ್ಳಿಗೆ ಬಂದಿರೋದು. ಸೊ ಸುಮ್ಮನೆ ನಾನು ಹೇಳಲ್ಲ ಯಾವಾಗ್ಲೂ ಹಳ್ಳಿ ಹುಡುಗನ್ನ ಮದುವೆ ಆಗಬಾರ್ದು, ಆಗಿರ್ತಾರೆ ಚೆನ್ನಾಗಿರಲ್ಲ ಅಂತ. ಇನ್ಫ್ಯಾಕ್ಟ್ ನನಗೆ ಅನಿಸೋದೇನಪ್ಪ ಅಂದರೆ, ಬೆಂಗಳೂರಲ್ಲಿ ಎಷ್ಟೊಂದು ಜನ ಎಜುಕೇಟೆಡು ಮದುವೆ ಆಗಿರ್ತಾರೆ. ಮದುವೆ ಆದಮೇಲೆ ಡಿವೋರ್ಸ್ವರೆಗೂ ಹೋಗಿರುತ್ತೆ. ಬಟ್ ಏನು ಕಾರಣ ಅಂತಂದರೆ ಗೊತ್ತಿಲ್ಲ, ಹೇಳೋದಕ್ಕೆ ಇಬ್ಬರು ಎಜುಕೇಟೆಡ್ ಆಗಿರ್ತಾರೆ. ಬಟ್ ನಮ್ಮದ್ರಲ್ಲಿ ನೋಡಿ ಹೆಂಗಿದೆ ಪೇರು. ಸಾಮಾನ್ಯ ನಾವು ಜಗಳ ಆಡ್ತೀವಿ, ಬಟ್ ಆ ಜಗಳ ಶಾಶ್ವತವಾಗಿರಲ್ಲ. ನಾನು ಸಿಟಿ ಹುಡುಗಿ, ಓದಿರೋ ಹುಡುಗಿ, ಅವನು ಹಳ್ಳಿ ಹುಡುಗ ಓದಿಲ್ಲ. ಬಟ್ ಆದರೂ ಹೆಂಡ್ತಿಗೆ ಏನೂ ಮೋಸ ಮಾಡ್ದಂಗೆ, ಹೆಂಡ್ತಿಗೆ ಏನೂ ಕೊರತೆ ಮಾಡ್ದಂಗೆ ಚೆನ್ನಾಗೇ ನೋಡ್ಕೊತಾ ಇದ್ದಾನೆ. ಸೊ ಪೈಪ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ನಮ್ಮದು ತೊಟ್ಟಿ ನೋಡಿ ಇಲ್ಲಿದೆ, ಔಷಧಿ ಎಲ್ಲ ಕಳಿಸ್ಕೊಳಕ್ಕೆ. ಈಗ ಆ್ಯಕ್ಚುಲಿ ಈಗ ಶುಂಠಿ ಹಾಕೋಕ್ಕೆ ಹೊಲ ಎಲ್ಲ ನಾನು ಆಗಲೇ ಹೇಳಿದೆ ನಿಮಗೆ, ನೆನ್ನೆ ಎಲ್ಲ ಬಂದು ರೆಡಿ ಮಾಡಿಟ್ಟು ಹೋಗಿದ್ದಾರೆ ಅಂತ. ನೋಡ್ತಿರ್ಬೋದು, ಫುಲ್ಲು ಹೊಲ ರೆಡಿ ಮಾಡಿಟ್ಟಿದ್ದಾನೆ. ಈಗ ಔಷಧಿ ಹಾಕೋಕ್ಕೇನು ಶುಂಠಿ ಔಷಧಿ ಅಜ್ಜಿ ಇಟ್ಟಿದ್ದಾನೆ. ಪೈಪ್ ಜೋಡ್ಸೋಕ್ಕೆ ಬಂದಿದ್ದಾನೆ. ಯಾಕೆಂತ ಹೇಳಿದ್ರೆ ಹಾಕೋಕ್ಕೂ ಮುಂಚೆ ಹೊಲ ಎಲ್ಲ ತುಂಬ ಚೆನ್ನಾಗಿ ನೆನೆಸ್ಬೇಕಲ್ಲ, ಹಂಗಾಗಿ ಅಲ್ಲಿ ನೋಡ್ತಿರ್ಬೋದು ಛತ್ರಿನೇ ಅಡ್ಡ ಬರುತ್ತೆ ಅನಿಸುತ್ತೆ. ಇಲ್ಲಿ ತೋರಿಸ್ತೀನಿ ಫ್ರಂಟ್ ಕ್ಯಾಮ್ರಾಯಿಂದ. ಸೊ ಹೊಲ ಪೈಪೆಲ್ಲ ಅಲ್ಲ ಹಾಕಿ ಒಂದೆರಡು ಕಡೆ ನೆನೆಸಿ ಈಗ ಬರ್ತಾ ಇದ್ದಾನೆ ಲೋಕಿ. ಸೊ ಇದೇ ನಮ್ಮ ಹೊಲ. ಈ ಸತಿ ಶುಂಠಿ ಇಲ್ಲಿಗೆ ಹಾಕ್ತಾಯಿದ್ದೀವಿ. ಇನ್ನು ಆ ಕಡೆ ಆಲೂಗಡ್ಡೆ ಲಾಸ್ಟ್ ಟೈಮ್ ಹಾಕಿರೋದು ಉಕ್ಕೆ ಹೊಡೆದು ಬಿಟ್ಟಿದ್ದಾನೆ. ಅಲ್ಲಿಗೂ ಕೂಡ ಶುಂಠಿ ಹಾಕಬೇಕು. ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋದು ಆಲೂಗಡ್ಡೆ ತೊಗೊಳ್ತೀನಿ. ಹೋದ ಸತಿ ಹಾಕಿರೋದು ಈ ಸತಿ ಅರ್ಟೆ ಹೊಡಿತಾರಲ್ಲ, ಮತ್ತು ಈಗ ಶುಂಠಿ ಹಾಕೋಕ್ಕೆ ಹೊಲ ಎಲ್ಲ ರೆಡಿ ಮಾಡ್ತಾರಲ್ಲ, ಆಗ ಒಳಗಡೆ ಇರೋದು ನೇಗ್ಲಿಗೆರೆ ಹೊಡೆದಾಗೆಲ್ಲ ಅದು ಬರುತ್ತೆ. ಈಗ ಇನ್ನೇನು ಅದು ಕೂಡ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋದು ಆಯ್ಕೋಬೇಕು. ಬಟ್ ನಾನೇನು ಆಯ್ಕೊಳಲ್ಲ, ಲೋಕಿನೇ ಆಯ್ಕೊತಾರೆ. ಈಗ ಪೈಪೆಲ್ಲ ಜೋಡಿಸಿದ್ದಾನೆ. ನಿನ್ನೆ ನೈಟ್ ಆ್ಯಕ್ಚುಲಿ ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ. ಸೊ ಆ ಕಡೆ ಅರ್ಧ ನೆನೆಸಿದೆ. ಒಂದು ನಿಮಿಷ ಗೈಸ್. ಸೊ ಪೈಪೆಲ್ಲ ಹಾಕಿದ್ದಾನೆ. ಇನ್ನು ಆ ಕಡೆನೂ ಕೂಡ ಒಂದು ಅರ್ಧ ಹೊಲ ನೆನೆಸಿಟ್ಟಿದ್ದಾರೆ, ನೋಡ್ತಿರ್ಬೋದು. ಇವಾಗ ಈ ಕಡೆ ಹಾಕಿದ್ದಾನೆ. ಇನ್ನು ಕರೆಂಟ್ ಬರುತ್ತೆ ಅಂತ ಆನ್ ಮಾಡೋಕ್ಕೆ ಹೋಗಿದ್ದೇನೆ. ನೋಡೋಣ, ಇನ್ನೇನು 2 ಗಂಟೆ ಕರೆಂಟ್ ಅಂತ. ಆ್ಯಕ್ಚುಲಿ ಅದಕ್ಕೆ ಮಧ್ಯಾಹ್ನ ಬಂದಿದ್ದೀನಿ. ಇನ್ನು ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ 1 ಎಕರೆ ಶುಂಠಿ ಹಾಕೋಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆಲ್ಮೋಸ್ಟ್ 1 ಎಕರೆ ಶುಂಠಿ ಹಾಕೋದಕ್ಕೆ ಒಂದು 4 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇನ್ನು ಎಲ್ಲ ನಾವೇ ಕೆಲಸ ಮಾಡ್ಕೊತೀವಿ, ಸ್ವಲ್ಪ ಆಳನ್ನ ಉಳಿಸ್ತೀವಿ ಅಂತಂದರೆ ಒಂದು 3 ಲಕ್ಷ ರೂಪಾಯಲ್ಲಿ ಮುಗಿಸ್ಬೋದು. ಬಟ್ ಲೋಕಿ ಸಂತೆಗೂ ಹೋಗಬೇಕು. ಸೊ ಸಂತೆಗೆ ಹೋಗೋದ್ರಿಂದ ಅವನ ಕೈಲೇ ಎಲ್ಲ ಮಾಡೋಕ್ಕಾಗಲ್ಲ. ಅವನು ಯಾವಾಗ ಮನೆ ಹತ್ರ ಇರ್ತಾರೋ ಆವಾಗ ಸೊ ಅವ್ನಿಗೆ ಆದಷ್ಟು ಅವ್ನು ಮಾಡ್ಕೊತಾನೆ. ಇನ್ನೇನು ಇವತ್ತಿಂದ ಆ್ಯಕ್ಚುಲಿ ಸಂತೆಗೆ ಹೋಗ್ತಾನೆ. ಸೊ ಸಂತೆಗೆ ಹೋದರೆ ಇನ್ನು ನಾನು ರಿತಿಕ್ಷಾ ಮನೇಲಿ ಇರ್ತೀವಿ ಅಷ್ಟೇ. ಇನ್ನೇನು ನೀರು ಬಿಡೋಕ್ಕೆ ಕಾಯ್ತಾಯಿದ್ದೀನಿ. ಕರೆಂಟ್ ಬಂದಿಲ್ಲ, ಕರೆಂಟ್ ಬಂದಮೇಲೆ ಹೋಗ್ತೀನಿ. ಸೊ 1 ಎಕರೆ ಶುಂಠಿ ಹಾಕೋದಕ್ಕೆ 4 ಲಕ್ಷ ಅಂತೂ ಬೇಕೇ ಬೇಕು ಗಾಯ್ಸ್. ನಾನಂತೂ ಅಲ್ಲಿ ಹೊಲ್ದ ಹತ್ರ ಅಲ್ಲಿ ನೀರು ಬಿಡ್ತಾ ಇದ್ದಾನಂತ ಪೈಪ್ ನೋಡೋಕ್ಕೆ ಹೋಗಿ ಇರುವೆ ಮೇಲೆ ನಿಂತ್ಕೊಂಡು ಕಚ್ಚಿಸ್ಕೊಂಬಂದೆ. ನಮ್ಮಂತ ಅರ್ಧ ಗೊತ್ತಿರೋರು ಹೊಲ್ದ ಹತ್ರ ಬಂದರೆ ಹಿಂಗೆ ಆಗೋದಲ್ವಾ. ಹಾಗೆ ಇನ್ನೊಂದು ಹೇಳ್ತಾ ಇದ್ದೆ ನಾನು ಆಗಲೇ ವ್ಲಾಗಲ್ಲಿ ಗಾಯ್ಸ್, ಏನಪ್ಪ ಅಂದರೆ ಹಳ್ಳಿಯಿಂದ ಬಂದು ಅಂಥವನ್ನ ಮದುವೆ ಆದೆ, ಇಂಥವನ್ನ ಮದುವೆ ಆದೆ ಅಂತ ತುಂಬ ಜನ ಮಾತಾಡ್ತಾರೆ. ಯಾರನ್ನ ಮದುವೆ ಆಗಿದ್ದೀನಿ ಅನ್ನೋದೆಲ್ಲ ಇಂಪಾರ್ಟೆಂಟು, ಅವನ ಜೊತೆ ಹೆಂಗಿದ್ದೀನಿ ಅನ್ನೋದು ಇಂಪಾರ್ಟೆಂಟು. ಏನಂತೀರಾ? ಸೊ ನಾನು ಹೇಳಿದ್ದು ಸರಿನಾ ತಪ್ಪ ಅಂತ ಕಮೆಂಟಲ್ಲಿ ತಿಳಿಸಿ.
ಸೊ ಲೋಕಿ ಕರೀತಾ ಇದ್ದಾನೆ, ಎಳ್ನೀರು ಕಿತ್ಕೊಡ್ತೀನಿ ಬಾ ಅಂತ. ನಮ್ಮ ಜೀವನಕ್ಕೆ ಏನು ಬೇಕೋ ಆ ಜೀವನ ಚೆನ್ನಾಗಿ ಮಾಡಿಕೊಂಡು, ಸೊ ನಮ್ಮ ಜೀವನಕ್ಕೆ ಬೇಕಾದಷ್ಟು ನಾವು ಚೆನ್ನಾಗಿದ್ದೀವಿ. ಅತಿ ಆಸೆ ನನಗೇನಿಲ್ಲ. ನನಗಿರೋದು ಆಸೆ ಒಂದೇ, ನನ್ನ ಅಂದಿರೋರ ಮುಂದೆ ಚೆನ್ನಾಗಿ ಬಾಳಬೇಕು, ನನ್ನ ಆಡ್ಕೊಂಡಿರೋರ ಮುಂದೆ ನಾವು ಚೆನ್ನಾಗಿದ್ದು ತೋರಿಸ್ಬೇಕು ಅಂತ. ಅದಕ್ಕೆ ಯಾವ ಕೆಲಸ ಮಾಡಿದ್ರೇನೋ, ಬೆಂಗಳೂರಲ್ಲೂ ನಾವು ಆಫೀಸಿಗೆ ಹೋಗ್ತೀವಿ, ಅಫ್ಕೋರ್ಸ್ ಆಫೀಸಲ್ಲಿ ನಾವು ಸ್ಯಾಲ್ರಿಯಿಂದ ತೊಗೊತೀವಿ, ಅದು ನಮಗೆ 30 ಆಗಿರ್ಬೋದು, 40,000 ಆಗಿರ್ಬೋದು. ಬಟ್ ರೈತ ಕಷ್ಟ ನಮಗಿಂತ ಸ್ವಲ್ಪ ಕಷ್ಟಪಡ್ತಾನೆ, ಬಟ್ ನಮಗಿಂತ ಸ್ವಲ್ಪ ಜಾಸ್ತಿನೇ ತೊಗೋತಾನಲ್ವ ಸಂಬಳ. ಹಾಗಂತ ನಾನು ಓದಿರೋದಕ್ಕೇನು ಇದು ಮಾಡಲ್ಲ. ಬಟ್ ನಾನು ಕೇಳೋದಿಷ್ಟೇ, ಯಾರನ್ನೂ ಹೀಯಾಳ್ಸಕ್ಕೆ ಹೋಗಬೇಡಿ. ಅವತ್ತೇನು ಇಲ್ಲ ಅಂತಂದರು, ಇವತ್ತು ದೇವರ ದಯೆಯಿಂದ ಮನೆ ಕಟ್ಕೊತಾ ಇದ್ದೀನಿ. ಇನ್ನು ಹಾಗೆ ಒಂದೊಂದೇ ನಡೆಯುತ್ತಲ್ವ. ಸೊ ಅಂದಿರೋರು ಮುಂದೆ ನೋಡೋಣ ಯಾವ ರೀತಿ ಬೆಳಿತೀವಿ ಅಂತ. ನಮ್ಮಿಬ್ಬರಲ್ಲಿ ಏನಂದರೆ, ನನಗೆಷ್ಟು ಹಠ ಇದೆಯೋ ಅಷ್ಟೇ ಹಠ ಲೋಕಿಗೂ ಇದೆ. ಬಟ್ ಆಗಾಗ ಸ್ವಲ್ಪ ಮನಸ್ಸು ಜಗಳ ಎಲ್ಲ ಇದ್ದೇ ಇರುತ್ತೆ. ಸೊ ಅದೇನು ಕಂಟಿನ್ಯೂ ಆಗಲ್ಲ. ಒಂದೇ ಕೈಯಲ್ಲಿ ಇಟ್ಕೊಂಡಂತೂ ಸಾಕಾಯಿತು. ಲೋಕಿ ನನ್ನ ಬಿಟ್ಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೆಂಗೆ ಬರೋಕ್ಕಾಗತ್ತೆ? ತುಂಬ ಬೆಳೆದ್ಬಿಟ್ಟಿದೆ. ಸೊ ಹೋಗೋದಕ್ಕೆ ಭಯ ಆಗುತ್ತೆ. ನೋಡಿ ತೋರಿಸ್ತೀನಿ. ಆ್ಯಕ್ಚುಲಿ ರಾಗಿ ಹಾಕಿದ್ದಾರೆ, ತೋರಿಸ್ತೀನಿ. ಹೊಲದಲ್ಲೆಲ್ಲ ಈ ಕಡೆ ಜೋಳ ಅನ್ನೋದೇ ಬರುತ್ತೆ. ರಾಗಿ ಹಾಕಿದ್ದಾರೆ ನೋಡಿ, ಅಲ್ಲಿ ನಿಂತ್ಕೊಂಡು ಕರಿತಾ ಇದ್ದಾನೆ, ಬಾ ಸೈಡಿಗೆ ಅಂತ. ನನಗೆ ಆ್ಯಕ್ಚುಲಿ ಭಯ ಗೈಸ್, ಅಂದರೆ ಹಾವೇನಾದರೂ ಇದ್ಬಿಡತ್ತೆ ಅನ್ನೋದೊಂದು ಭಯ. ಯಾಕೆಂದರೆ ಮತ್ತೆ ಯಾವಾಗ ಒಂದು ಸ್ವಲ್ಪ ಹಾವು ಕೈಲಿ ಕಚ್ಚಿಸ್ಕೊಂಡ್ರು ಅವಾಗಿಂದ ಭಯ ಅಷ್ಟೇ. ಅದಕ್ಕೂ ಮುಂಚೆ ಏನು ಇರಲಿಲ್ಲ, ಈಗ ಭಯ. ನೋಡಿ ಇದೇ ನಮ್ಮ ಹೊಲ. ನಮ್ಮ ಹೊಲದಲ್ಲಿ ಫುಲ್ಲು ತೆಂಗಿನ ಮರ ಆಲ್ರೆಡಿ ಫಸಲು ಬಿಡುತ್ತೆ, ಎಳ್ನೀರು ಬಿಡಂಗೆ ಆಗಿದೆ. ಮಾರ್ತಿದ್ದೀವಿ ಕೂಡ ನಾವು. ಸೊ ಅದರಲ್ಲೇ ರಾಗಿ ಕೂಡ ಹಾಕ್ಕೊಂಡಿದ್ದಾರೆ. ರಾಗಿ ಎಳ್ಳಿ ಹೆಕ್ಲ ಅಂದರೆ ಮನೇಲಿ ಮುದ್ದೆ ಮಾಡೋದಕ್ಕೆ ರಾಗಿ ಬೇಕೇ ಬೇಕಲ್ಲ. ಸೊ ಹಾಗಾಗಿ ಅಷ್ಟೊತ್ತು ಅಲ್ಲಿ ಪಾಪ ಲೋಕಿನೇ ಕೆಲಸ ಮಾಡಿ ಬಂದಿದ್ದಾನೆ ಬಿಸಿಲಲ್ಲಿ. ನನಗೆ ಎಳ್ನೀರು ಕೊಡ್ತೀನಿ ಅಂತಿದ್ದಾನೆ. ಇದು ಹೆಂಡತಿ, ರೈತನ ಹೆಂಡತಿ ಅಂದರೆ. ಕೆಲಸ ಮಾಡಿರೋದು ಅವನು, ಎಳ್ನೀರು ಕುಡಿಯೋದು ನಾನು. ಬನ್ನಿ ಎಳ್ನೀರು ಕುಡಿಯೋಣ. ಅದು ಬೇಡ, ಅದು ಬರೀ ನೀರು ಐತೆ ಅದರಲ್ಲಿ. ಮತ್ತೆ ಇನ್ಯಾವುದು ಆ ಕಡೆದ್ರಲ್ಲಿ ಇರುತ್ತಾ? ಅದೇ ಆ ಕಡೆದು ಕಿತ್ಕೆ, ಈ ಕಡೆ ಈ ಕಡೆ ಲಾಸ್ಟ್. ಅದು ಕಿತ್ಕೆ ಚೆನ್ನಾಯ್ತು ಗೈಸ್. ಇಲ್ಲಿ ನೋಡಿ, ಹೊಲದಲ್ಲಿ ಕೈಗೆ ಎಟಕ್ಸೋ ಥರನೇ ಎಳ್ನೀರಿದೆ. ಆ್ಯಕ್ಚುಲಿ ಈ ಥರ ಕಿತ್ಕೋಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಇವತ್ತು ಅದು ಆಗ್ತಾ ಇದೆ. ಅದು ಕೀಳಕ್ಕಾಗುತ್ತಾ ಇಲ್ಲೋ ಅಯ್ಯೋ ಬಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಕಿತ್ಕೊಳ್ಳ? ಸಾಕು, ಒಂದೇ ಸಾಕಾ? ಅಡಿ ಇದೊಂದು ಐತೆ ರಿತಿಕ್ಷನ್ಗೆ ಮನೆ ತಗೊಂಡೈತಿಯಾ? ಮನೆಗೊಂದು ಇನ್ನೊಂದು ನಾನು ತಲೆ ಮೇಲೆ ಬೀಳುತ್ತೆ. ಇದು ಆ್ಯಕ್ಚುಲಿ ರಿತಿಕ್ಷನ್ಗೆ ಸ್ಕೂಲ್ಗೆ ಹೋಗಿದ್ದಾಳೆ. ಸೊ 2 ಎಳ್ನೀರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಯ್ತಲ್ವಾ? ಇಂದ ಹಿಡ್ಕೊ. ಸೊ ಈಗಷ್ಟೇ ಇನ್ನು ಎಳ್ನೀರು ಕೆತ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಮನೆ ಹತ್ರ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಹಾಂ, ಸಾಸಿವೆನಾ? ಏನು ಹಾಕಿರೋದು ಅಂತನಾ? ಏನು ಸಾಸಿವೆ ಹಾಕಿರೋದಾ ಗೈಸ್? ಸಾಸಿವೆ ಗಿಡ ತೋರಿಸ್ತೀನಿ ನೋಡಿ. ನನಗೂ ಗೊತ್ತಿಲ್ಲ ನೋಡಿ, ಇದೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಲೋಕಿ ಎತ್ತಿ ತೋರಿಸ್ತಾ ಇದ್ದಾನೆ ನೋಡಿ. ಏನು ಮನೆಗೆ ಹಾಕಿರೋದಾ? ಅದೇನು ಒಣಗಿದ್ಮೇಲೆ ಕಿತ್ತು ಒಣಗಿಸ್ಬೇಕು. ಮತ್ತೆ ಕಿತ್ಕೋ. ಇನ್ನೂ ಐತೆ ಎಲ್ಲ. ಇದೊಂದು ಕಿತ್ಕೊಂಡ್ರೆ ಎಲ್ಲ ಇಲ್ವ? ಎಲ್ಲದರಲ್ಲೂ ಐತೆ.
ನೋಡಿ ಗೈಸ್, ಒಂದೇ ಒಂದು ಬಿಡಿಸಿದ್ದೀನಿ, ಅದು ಹೆಂಗಿರುತ್ತೆ ಅಂತ ನೋಡಿ. ಇದೆ ಸಾಸಿವೆ ಅಂತೆ, ಬಟ್ ಗಿಡ ಇಷ್ಟಿದೆ. ಅಂದರೆ ಬಸ್ಸಿಗೆ ಹಾಕಿರೋದ್ರಿಂದ ಸೊ ಅಲ್ಲಲ್ಲಿ ಹಾಕಿದಾರಂತೆ. ಎಲ್ಲ ಕಿತ್ಕೊಂಡು ಒಂದೇ ಸತಿ ಒಣಗಿಸ್ಕೋತಾರೆ. ನೋಡೋಣ ಅದು ಒಣಗಿಸ್ದಾಗ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಇನ್ನೇನು ಹೊಲಕ್ಕೆ ಪೈಪೆಲ್ಲ ಇಟ್ಟು ಮನೆ ಹತ್ರ ಹೊರಡ್ತಾ ಇದ್ದೀವಿ. ಸೊ ಈ ಸಲ ಹಾಕೋದು ಇದೆ ಹೊಲಕ್ಕೆ. ಇನ್ನೊಂದ್ಸಲ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಇವಾಗ ಅಂದವೇ ಹಾಗೆ ಮನೆಗೆ ಕೂಡ ಹೋಗ್ತಾ ಇದ್ದೀನಿ, ಕಾಣಿಸ್ತಿದ್ಯಾ? ಸೊ ಇದೇ ಹೊಲಕ್ಕೆ ಹಾಕೋದು, ಇದೇ ಹೊಲಕ್ಕೆ ಇದು ಮತ್ತು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು, ಇದೆರಡು ಹೊಲಕ್ಕೆ 5 ಸಲ ಹಾಕೋದು ಶುಂಠಿ ಪೈಪೆಲ್ಲ. ಇವಾಗ ಈ ಕಡೆ ಕಾರ್ನರಿಂದ ಆ ಕಡೆ ಲಾಸ್ಟಿಗೆಲ್ಲ ಎತ್ತಿಟ್ಟು ನಾನು ರೋಕಿ ಮನೆಗೆ ಹೊರಟಿದ್ದೀವಿ. ಸೊ ಮನೆ ಹತ್ರ ಹೋಗಿ ಅಲ್ಲಿ ಆಲೂಗಡ್ಡೆ ಇಟ್ಟಿದ್ದೆ ಅಲ್ಲೇನಪ್ಪ. ಸೊ ಆಗಲೇ ಒಂದು ಸ್ವಲ್ಪ ಆಲೂಗಡ್ಡೆನೂ ಕೂಡ ತೊಗೊಂಡಿದ್ದೆ, ಅದು ಹಂಗೆ ಇಟ್ಬಿಟ್ಟಿದ್ದೆ. ಹೊಲದಲ್ಲಿ ಒಂದು ಸ್ವಲ್ಪ ಹಾಯ್ಕೊಂಡಿದ್ದು ಆಲೂಗಡ್ಡೆ ಇದೆ, ಅದನ್ನು ತಗೊಂಡು ಇನ್ನೇನು ಹೊರಡಬೇಕು. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ, ಪಾಪ ಎಲ್ಲ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಇಲ್ಲೇ ಇದೆ, ಆರಾಮಾಗಿ ಹೊಲದಲ್ಲಿ ಕೂತಿದ್ದೀನಿ ನೋಡಿ ಗೈಸ್. ಈಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೀನಿ. ಇಲ್ಲೇ ಕೂತ್ಕೊಂಡು ಮನೆಗೆ ಹೋಗಬೇಕು, ಬಟ್ ಯಾಕೋ ತುಂಬ ಸುಸ್ತಾಗ್ತೈತೆ. ಸೊ ಅಲ್ಲಿ ನೆನ್ನೆ ಎಲ್ಲ ಔಷಧಿ ಹಚ್ಚಿರೋದು, ಮಣ್ಣೆ ತಾಗ್ತಾ ಇದ್ದಾನೆ ಲೋಕಿ. ಯಾಕೆಂದರೆ ಶುಂಠಿಗೆ ಔಷಧಿ ಹಚ್ಚಿರೋದು, ಮತ್ತೆ ಅದನ್ನೇನಾದರೂ ಯಾರಾದರೂ ಕುಡಿದ್ರೆ ಕಷ್ಟ. ಅಂದರೆ ಹಸುಗಳ್ನ ಇಲ್ಲಿ ಮೇಯ್ಸ್ಕೊಂಬರ್ತಾ ಇರ್ತಾರಲ್ಲ, ಹಸುಗಳೇನಾದರೂ ಮೇಯ್ದರೆ ಕಷ್ಟ ಕುಡಿದ್ರೆ ಅಂತ ಕ್ಲೀನ್ ಮಾಡ್ತಾ ಇದ್ದಾನೆ. ಅದನ್ನು ಕ್ಲೀನ್ ಮಾಡಿ ಮುಗಿಸಿ ಹೊರಡ್ತೀವಿ. ಚಿನ್ನು ಇದು ನೆನ್ನೆದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಿನ್ನೆ ಆ್ಯಕ್ಚುಲಿ ಹೊಲದ ಹತ್ರ ಹೋಗಿ ಸ್ವಲ್ಪ ಶುಂಠಿ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಬಂದು, ಶುಂಠಿಗೆ ಎಷ್ಟಾಗುತ್ತೆ ಏನು ಅನ್ನೋದನ್ನು ಶೇರ್ ಮಾಡಿದ್ದೀನಿ. ನೆನ್ನೆ ಅಂತೂ ತುಂಬ ಬಿಸಿಲು ಕೂಡ ಇತ್ತು, ಹಾಗಾಗಿ ಫುಲ್ ಅಲ್ಲೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. 1 ಎಕರೆಗೆ ಎಷ್ಟು ಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದುವರೆಗೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಇದೇ ರೀತಿ ಎನ್ಕರೇಜ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್.